ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 5 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ತೆಂಗೆಲ್ಲ ಈಗ ಫಲಕ್ಕೆ ರೆಡಿಯಾಗಿ ನಿಂತಿದ್ದಾವೆ ಸ್ನೇಹಿತರೆ. ಒಳ್ಳೆ ಜಾಗ, ಒಂದು ಸಿಂಪಲ್ ಸೆಡ್ ಇದೆ ನೋಡಿ, ಶೆಡ್ಡು ಒಳ್ಳೆ ಜಾಗ, A1 ಆಗಿದೆ. ರನ್ನಿಂಗ್ ಕಲ್ಟಿವೇಷನ್, ಬಾಳೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು 120ರಿಂದ 130 ತೆಂಗು ಫಲಕ್ಕೆ ರೆಡಿಯಾಗಿದೆ. ಒಂದು ಸೀಬೆ ಗಿಡ ಇದೆ, ನೇರಳೆ ಒಂದು 2-3 ಇದ್ದಾವೆ, ಮ್ಯಾಂಗೋ ಇದೆ, ಅದೊಂದು 3-4 ಇದ್ದಾವೆ. ಹಿಂಗೆ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡು ಇವರು ಬಾಳೆ ಹಾಕ್ಕೊಂಡು ಒಳ್ಳೆ ತೋಟ ಮಾಡಿದ್ದಾರೆ. ಒಂದೇ ಬೋರ್ ಸ್ನೇಹಿತರೆ, ನೀರಂತೂ ಸೂಪರಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ನಿಮಗೆ ತಾರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಲ್ಯಾಂಡ್ಗೆ. ಇದಕ್ಕೆ ಇನ್ನೂ ಒಂದು ಕಡೆ ದಾರಿ ಬರುತ್ತೆ. ಅದರ ಪಕ್ಕದಲ್ಲೇ ಒಬ್ಬರು ಜಮೀನು ಕೊಟ್ಟರೆ ನಾವು ಸ್ವಲ್ಪ ದೂರ ಹೋಗೋದು ಇನ್ನೂ ಸ್ವಲ್ಪ ಹತ್ರ ಆಗುತ್ತೆ. ಒಂದು 1/4 ಕಿಲೋಮೀಟ್ರು ಇಲ್ಲ ಒಂದು 300 ಮೀಟ್ರು ತುಂಬ ನಿಯರ್ ಆಗುತ್ತೆ. ಈಗ ಸದ್ಯಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಇದೆ ನೋಡಿ. ಬಾಳೆ ಗೊನೆ ಹೆಂಗೆ ಎಷ್ಟು ಚೆನ್ನಾಗಿದೆ, ಹೆಂಗೆ ತೂಗ್ತಾ ಇದ್ದಾವೆ ಅಂತ. ಒಳ್ಳೆ ನೀರಾವರಿ ಜಾಗ ಸ್ನೇಹಿತರೆ. ಬಾಳೆ ಗೊನೆ ಭಾರ ತಡಿನಾಡದೆ ಅಲ್ಲಿ ಬಾಳೆ ಗಿಡಗಳು ಬಾಗ್ತಾ ಇದ್ದಾವೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಪರಿಸರ, ಮನುಷ್ಯನಿಗೆ ಹೇಳಿ ಮಾಡಿಸ್ತಂತೆ ಇದೆ ಸ್ನೇಹಿತರೆ. ಇವರು 1 ಎಕರೆಗೆ 47 ಲಕ್ಷ ಹೇಳ್ತಾ ಇದ್ದಾರೆ. ಎಕರೆಗೆ 47 ಲಕ್ಷ ಹೇಳ್ತಾ ಇದ್ದಾರೆ. ಅವ್ರು ಏನೇ ಹೇಳ್ಕೊಳ್ಳಿ, ನೇರ ಓನರ್ ಹತ್ರ ಮಾತಾಡೋಣ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಜಾಗ ಮಾತ್ರ ನಿಮಗೆ ಟಾಪ್ ಒಂದು ಜಾಗ. ಇವರು ಏನು ಹಾಕಿದ್ದಾರೆ, ಇವುಗಳ ಮಧ್ಯೆ ಈ ಟೈಮಲ್ಲಿ ನಾವು ಇವರು ಅಡಿಕೆ ಸಸಿಗಳು ಹಾಕೋದಕ್ಕೂ ಕೂಡ ಸ್ವಲ್ಪ ತಂದು ಇಟ್ಕೊಂಡಿದ್ದಾರೆ. ಈಗ ಅಡಿಕೆ ಸಸಿಗಳನ್ನ ಕೂಡ ಇವರು ಹಾಕ್ತಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಇನ್ನೊಂದಷ್ಟು ಅಡಿಕೆ ಸಸಿಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರ್ತವೆ. ಆಮೇಲೆ ನಾವಿಲ್ಲಿ ಸ್ವಲ್ಪ ಗಿಡಗಳನ್ನ ಬೆಳೆಸ್ಕೊಂಡ್ರೆ ಸಾಕು. ನಮಗೆ ಬೇಕಾಗಿರುವಂತೆ ಈಗ ಸೀಬೆ, ನೇರಳೆ, ಮ್ಯಾಂಗೋ ಏನಿದ್ದಾವೆ ಅವುಗಳ ಜೊತೆ ಸ್ವಲ್ಪ ದಾಳಿಂಬೆ, ಖರ್ಜೂರ, ಈ ಥರ ಇನ್ನೂ ಸ್ವಲ್ಪ ಗಿಡಗಳನ್ನ ಹಾಕಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ನಮಗೆ ನಾವು ಪರ್ಚೇಸ್ ಮಾಡುವ ಹಣ್ಣುಗಳಿಗಿಂತ ನಮ್ಮ ತೋಟದಲ್ಲಿ ನಾವು ಬೆಳೆಸುವ ಹಣ್ಣುಗಳನ್ನ ಉಪಯೋಗಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸಾಲಿಡಾಗಿರುತ್ತೆ ಸ್ನೇಹಿತರೆ, ಒಳ್ಳೆ ಇದಾಗಿರುತ್ತೆ ನೋಡಿ. ನಾವು ಈ ತೋಟದಲ್ಲಿ ಹಂಗೆ ಸ್ವಲ್ಪ ಇಲ್ಲಿ ಹಸು ಸಾಕೊಂಡು, ಕುರಿಗಳು ಸಾಕೊಂಡು, ಇಲ್ಲ ಜೇಗ ಸಾಗಾಣಿಕೆನ ಮಾಡಿದ್ರೆ ನಮಗೆ ಭೂಮಿ ಇನ್ನೂ ಫಲವತ್ತತೆ ಹೆಚ್ಚುತ್ತೆ. ಯಾಕೆಂದರೆ ಹಸು ಗೊಬ್ಬರನ ಫಸ್ಟ್ ಅದ್ರ ಗಂಧಲ ಕೂಡ ನಾವು ಲ್ಯಾಂಡ್ಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಮರಿ ಗೊಬ್ಬರ ನಾವು ಉಪಯೋಗಿಸಿದ್ರೆ ಇನ್ನೂ ಸಾಲಿಡಾಗಿರುತ್ತೆ ನೋಡಿ. ಒಂದಲ್ಲ ಒಂದು ನಮಗೆ ಭೂಮಿಗೆ ಗೊಬ್ಬರ ಅಂತೂ ಸಿಗುತ್ತೆ. ನಾವು ಹಸು ಸಾಗಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಹಾಲು ಡೈರಿ ನೀರಿದ್ದಾವೆ ಹಾಕಿದ್ರೆ ಅಲ್ಲಿಂದ ಆರಾಮಾಗಿ ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ. ಒಳ್ಳೆ ಹಾಲು ದೊರೆಯೋದ್ರಿಂದ ನಾವು ಪ್ಯಾಕೆಟಲ್ಲಿ ತೊಗೋತೀವಿ. ಹಾಲೆಲ್ಲ ಪ್ರತಿಯೊಬ್ರಿಗೂ ಗೊತ್ತು ಒಂದು ದಿನಕ್ಕೆ ಮಾತ್ರ ಅಂತ. ಆದರೆ ಇವತ್ತು ಕರೆದ ಹಾಲು ಡೈರಿಗೆ ಹೋಗಿ ಸೇರೋಷ್ಟರಲ್ಲಿ ಒಂದು ದಿನ ಕಳೆದೇ ಹೋಗಿರುತ್ತೆ ಸ್ನೇಹಿತರೆ. ಆದರೆ ಅದನ್ನು ಕೂಡ ಕೆಮಿಕಲ್ಸ್ ಹಾಕಿ ಇಡೋದ್ರಿಂದ ನಮಗೆ ಒಂದು ದಿನ ಲೇಟಾಗಿ ಬರುತ್ತೆ. ನಾವು ಪ್ರತಿಯೊಂದನ್ನು ಕೂಡ ಬರೀ ಕೆಮಿಕಲ್ಸೇ ಉಪಯೋಗಿಸಿದ್ರೆ
ಮುಂದಿನ ಜನ್ರೇಷನ್ ಹಿಂಗೆ ಹೇಳ್ತಾರೆ. ಒಂದು ಕಾಲದಲ್ಲಿ ಮನುಷ್ಯರು 150ರಿಂದ 200 ವರ್ಷ ಬದುಕ್ತಿದ್ರು ಅಂತ. ಬಟ್ ಈಗ ಬರ್ತಾ ಬರ್ತಾ 50 ವರ್ಷ ಕೂಡ ಕನ್ಫರ್ಮ್ ಇಲ್ಲ. ಅಡಿಕೆ ಸಸಿಗಳು ಹಾಕೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ನೋಡಿ, ಆಯಿತಾ. 50 ವರ್ಷ ಬದುಕೋದು ಗ್ಯಾರಂಟಿ ಇಲ್ಲ. ಯಾಕೆ ಅಂತಾರೆ, ನಾವು ತಿನ್ನೋ ಫುಡ್ಡು ಆಗಿನ ಫುಡ್ನಷ್ಟು ಪೌಷ್ಟಿಕಾಂಶ ಇಲ್ಲ. ನಾವೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳಿತೀವಿ, ವಿಷನ ಸೇವಿಸ್ತಿದ್ವಿ, ಬೇಗ ಹೋಗ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಆದಷ್ಟು ಹಟ್ಟಿ ಗೊಬ್ಬರಗಳನ್ನ ಉಪಯೋಗಿಸ್ತಿದ್ರು, ಚೆನ್ನಾಗಿ ಬೆಳೆ ಬೆಳೀತಿದ್ರು, ತಾಕತ್ತಾಗಿ ತಿಂತಿದ್ರು, ಕೆಲಸ ಮಾಡ್ತಿದ್ರು, 100 ವರ್ಷ ಬದುಕ್ತಿರು ಸ್ನೇಹಿತರು. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇವತ್ತು ಪ್ರತಿಯೊಂದು ಕೂಡ ತುಂಬ ಮುಂದುವರೆದಿದೆ ವೈಜ್ಞಾನಿಕವಾಗಿ. ನಾವು ಎಷ್ಟೇ ಮುಂದುವರೆದ್ರೆ ನಾವು ಉಪಯೋಗಿಸುವ ಆಹಾರ, ನಾವು ರಾಗಿ ಮತ್ತು ಅಕ್ಕಿ ಎಲ್ಲವನ್ನು ಉಪಯೋಗಿಸೋದ್ರಿಂದ ನಮಗೆ ಆರೋಗ್ಯ ಬೇಕಲೇಬೇಕು. ಮೊದಲು ರಾಗಿಗೆ ಗೊಬ್ಬರ ಹಾಕಿ ಬೆಳಿತಿರಲಿಲ್ಲ, ಇತ್ತೀಚೆಗೆ ರಾಗಿಗೂ ಕೂಡ ರಾಸಾಯನಿಕ ಗೊಬ್ಬರನ ಹಾಕ್ತಾರೆ. ಹಾಕೋದ್ರಿಂದ ನಮಗಿಲ್ಲಿ ಸ್ವಲ್ಪ ಇದೈತೆ. ಆದ್ದರಿಂದ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಅಷ್ಟು ಜನಗಳಿಗೆ ಒಳ್ಳೆಯ ಅನುಕೂಲ ಆಗುತ್ತೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಮಗೂ ಕೂಡ ಆರೋಗ್ಯ ಸ್ವಲ್ಪ ಸದೃಢವಾಗಿರೋಕ್ಕೆ ಅವಕಾಶ ಆಗುತ್ತೆ. ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ ಸ್ನೇಹಿತರೆ. ನೋಡಿ ಪ್ರತಿಯೊಂದು ಕೂಡ ನಮಗೆ ಅನುಕೂಲವಾಗಿರುತ್ತೆ. ಇದು ಬೆಂಗಳೂರಿಗೆ ಹೇಳಿದ್ನಲ್ಲ 150 ಆಗುತ್ತೆ, ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ, 47 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನೇರ ಕೂತು ಓನರ್ಗಳ ಜೊತೆ ಮಾತಾಡೋಣ, ಏನು ಸಾಧ್ಯ ಆಗುತ್ತೋ ಅಷ್ಟು ನಾವು ಕಡಿಮೆ ಮಾಡ್ಬೋದು. ಇವರೆಲ್ಲ ಜಾಸ್ತಿ ಕಡಿಮೆ ಮಾಡಲ್ಲ ಅಂತ ಹೇಳ್ತಾರೆ. ಏನೇ ಮಾಡಲಿ ಡೈರೆಕ್ಟ್ ಓನರ್ ಜೊತೆ ನಾವು ಮಾತುಕತೆ ಆಡೋಣ ಸ್ನೇಹಿತರೆ. ನಾವು ಹೇಳಿದ್ವಿ ಅನ್ನೋದು ಬೇಡ, ನೀವು ಇಷ್ಟು ಅಂದ್ಕೊಳ್ಳೋದು ಬೇಡ. ಆದರೆ ಇವತ್ತು ಎಲ್ಲೇ ಹೋದರೂ ಖಾಲಿ ಭೂಮಿಗಳಿಗೂ 55 ಲಕ್ಷ 60 ಲಕ್ಷ, ಕುಂಟೆಗೆ 1 ಲಕ್ಷ, 130, 1.5, 2 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಯಾರು ಎಷ್ಟು ಹೇಳಲಿ, ನಮಗೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಇವತ್ತಿನ ಪರಿಸರನ ನಾವು ಅಚ್ಚುಕಟ್ಟಾಗಿ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು. ನೋಡಿ ಎಲ್ಲ ಕಡೆ ಸದ್ಯಕ್ಕೆ ಸರಿಯಾಗಿ ಮಳೆಗಳೇ ಆಗದೆ ಅನಾರೋಗ್ಯಕ್ಕೆ ಎಷ್ಟು ಜನ ತುತ್ತಾಯ್ತಾಯಿದ್ದಾರೆ. ಅದರಿಂದ ಹೊರಬರಬೇಕು ಅಂತಂದರೆ ನಾವು ಪ್ರತಿಯೊಬ್ಬರು ಜಮೀನಿನಲ್ಲಿ ವರ್ಕ್ ಮಾಡಬೇಕು ಸ್ನೇಹಿತರೆ. ನೀವು ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಕ್ಕೆ ತಲುಪುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.